ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಎರಡು ಸಂಘಟನೆಗಳು ಇಂದು ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಮೊದಲನೆಯದಾಗಿ ತಳವಾರ ಸಮುದಾಯದ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಮೀಸಲಾತಿ ಕುರಿತಂತೆ ನ್ಯಾಯಾಲಯದ ನಿರ್ದೇಶನ ತಿರುಚಿ ಹೇಳಿಕೆ ನೀಡುತ್ತಿರುವ ಮಾರಪ್ಪ ನಾಯಕ್ ಹಾಗೂ ಬಾಗಲಕೋಟೆ ಜಿಲ್ಲಾ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾಗಿರುವಂಥ ದ್ಯಾಮಣ್ಣ ಗಾಳಿ ಮತ್ತು ರಾಜು ನಾಯ್ಕರ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ರಾಜ್ಯ ತಳವಾರ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿರುವಂಥ ಚಿನ್ನಪ್ಪ ಅಂಬಿ ಅವರು ಆಗ್ರಹಿಸಿದ್ದಾರೆ. ಇದಾದ ಬಳಿಕ ಬಿಎಸ್ಪಿ ಪಕ್ಷದ ಮುಖಂಡರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು, ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕುರಿತು ಬಿಎಸ್ಪಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾಯಾವತಿ ವಿರೋಧ ಮಾಡುತ್ತಿರುವುದನ್ನು ಖಂಡಿಸಿ ಬಹುಜನ ಸಮಾಜ ಪಕ್ಷವನ್ನು ಬಿಡಲು ನಿರ್ಧಾರ ಮಾಡಿದ್ದೇವೆ ಎಂದು ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ವೈಸಿ ಕಾಂಬ್ಳೆ ತಿಳಿಸಿದ್ದಾರೆ. ಏನೆಲ್ಲ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಎಂದು ಕೇಳೋಣ ಬನ್ನಿ. ನ್ಯಾಯಾಲಯ ಹೈಕೋರ್ಟ್ ನಿರ್ದೇಶನವನ್ನು ತಿರುಚಿ ಹೇಳಿಕೆ ನೀಡಿ ನ್ಯಾಯಾಂಗ ನಿಂದನೆ ಮತ್ತು ಸಮಾಜದಲ್ಲಿ ಅಶಾಂತಿ ಮೂಡಿಸುತ್ತಿರುವ ಶ್ರೀಯುತ ಸಹೋದರಾಗಿರ್ತಕ್ಕಂಥ ಮಾರಪ್ಪ ನಾಯ್ಕ ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯ ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ದ್ಯಾಮಣ್ಣ ಗಾಳಿ ಹಾಗೂ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ನಾಯ್ಕರ್ ಅವರು ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ತಳವಾರ ಮಹಾಸಭಾ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ. ಶ್ರೀಯುತ ಮಾರಪ್ಪ ನಾಯ್ಕರ್ ಅವರು ಗೌರವಾನ್ವಿತ ಗಣ್ಯ ನ್ಯಾಯಾಲಯದ ಹೈಕೋರ್ಟ್ ಇದೇ ದಿನಾಂಕ 12/8/2024 ಮಾರಪ್ಪ ನಾಯ್ಕರವರು ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿಯನ್ನು ಕೈಗೆತ್ತಿಕೊಂಡು ಇವರು ಅದೇ ನಂತರವಾಗಿ ಈ ತಳವಾರ ಯಾರು ಇಲ್ಲ ಜಿಲ್ಲೆಯಲ್ಲಿ ಇವರೆಲ್ಲ ಕೊಟ್ಟಿದ್ದಾರೆ ಅಂತೇಳಿ ಸಾರ್ವಜನಿಕ PIL ಹೈಕೋರ್ಟ್ ಅಲ್ಲಿ ದಾಖಲು ಮಾಡ್ತಾರೆ. ದಾಖಲು ಮಾಡಿದ ನಂತರ ಅಲ್ಲಿ ಕೂಡ ನಾವು ತಳವಾರಿಗೆ ನೈಜವಾಗಿರ್ತಕ್ಕಂಥವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ. ಅದರ ಪ್ರಕಾರ ನೀವೆಲ್ಲರೂ ಪ್ರಮಾಣ ಪತ್ರ ಕೊಡ್ಬೇಕಂತೇಳಿ PIL ನಾವು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸ್ತೀವಿ. ಸಲ್ಲಿಸಿದ ನಂತರ ನೈಜ ತಳವಾರಿಗೆ ದಾಖಲೆ ಪರಿಶೀಲಿಸಿ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿತು. ಅವತ್ತಿನ ದಿವಸ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿತು. ಅದೇ ರೀತಿಯಾಗಿ ಮಾರಪ್ಪ ನಾಯ್ಕರ್ ಅವರು ಈ ಒಂದು ಹೇಳಿಕೆಯನ್ನು ತಿರುಚಿ ಸರ್ಕಾರ ಯಾರು ತಳವಾರ ಜಾತಿ ಪ್ರಮಾಣ ಪತ್ರವನ್ನು ತಗೊಂಡಿದ್ದಾರೆ ಅವರೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ಹೈಕೋರ್ಟ್ ನಿರ್ದೇಶನ ನೀಡುವಂತೆ ಸುಳ್ಳು ಆರೋಪ ಮಾಡಿ ಮೊನ್ನೆ ದಿನ ಪತ್ರಿಕಾಗೋಷ್ಠಿಯಲ್ಲಿ ಹೈಕೋರ್ಟ್ ನ್ಯಾಯಾಲಯ ನಿರ್ದೇಶನ ತಿರುಚಿ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವ ನ್ಯಾಯಾಲಯ ನಿಂದನೆ ಆಗುವುದರಲ್ಲಿ ಸಂಶಯವಿಲ್ಲ. ಅದೇ ರೀತಿಯಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ವಾಲ್ಮೀಕಿ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಮಾಜಿ ಜಿಲ್ಲಾಧ್ಯಕ್ಷರು ರಾಜು ನಾಯ್ಕರ್ ಅವರು ಮೊನ್ನೆ ದಿನ ಮಾಧ್ಯಮದವರ ಮುಂದೆ ಅಧಿಕಾರಿಗಳ ಹುಚ್ಚಾಟಕ್ಕೆ ಬೇಸರವಾಗಿದೆ, ನಮ್ಮ ಕುಲಕಸಬಿನ ಸಾಮಾನುಗಳು ಜಂಗು ಹಿಡಿದಿದ್ದಾವೆ, ಅವುಗಳು ತೆಗೆಯಬೇಕಾಗುತ್ತದೆ ಎಂದು ನಿಷ್ಠೆ ಮತ್ತು ಪ್ರಾಮಾಣಿಕ ಸಂವಿಧಾನದ ರಕ್ಷಣೆ ಮಾಡುವಂತ ನ್ಯಾಯಾಲಯದ ಅಧಿಕಾರಿಗಳ ಜೀವ ತೆಗೆಯುವ ಆಘಾತಕಾರಿ ಬೆಳವಣಿಗೆ ಬೆದರಿಕೆಗಳನ್ನು ಮಾತುಗಳನ್ನು ಆಡುತ್ತಿರುವುದು ಇವರಿಗೆ ಗಣವ್ಯಕ್ತಿ ನ್ಯಾಯಾಲಯದ ಘೋರ ಶಿಕ್ಷೆಗೆ ಸಮುದಾಯದ ಹಿತಕ್ಕೆ ವಿರುದ್ಧವಾಗಿ ನಾವು ಪಕ್ಷದಲ್ಲಿ ಮುಂದುವರಿಲಿಕ್ಕೆ ನಮಗೆ ಇವತ್ತು ಆ ಒಂದು ಸಂಕಟದ ಪರಿಸ್ಥಿತಿ, ಇವತ್ತು ದುಃಖದ ಪರಿಸ್ಥಿತಿ. ನಾವೊಂದು ಮಹಾತ್ಮ ಜ್ಯೋತಿರಾವ್ ಫುಲೆ, ಶಾಹು ಮಹಾರಾಜ, ನಾರಾಯಣ ಗುರು, ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಕಾಂಶಿರಾಮ್ಜಿ ಅವರ ತತ್ವ ಆದರ್ಶಗಳ ಮೇಲೆ ನಾವು ಪ್ರೇರಿತರಾಗಿ ಸ್ಫೂರ್ತಿಯನ್ನು ಹೊಂದಿ ನಾವು ಬಹುಜನ ಸಮಾಜ ಚಳವಳಿಯಿಂದ ನಾವು ಮುನ್ನಡೆಸ್ಕೊಂಡು ಬಂದಿದ್ವಿ. ಆದ್ರೆ ಇವತ್ತು ಬಹಳ ಸಂಕಟ ನೋವಿನಿಂದ ನಾವು ಬಹುಜನ ಸಮಾಜ ಪಾರ್ಟಿಯನ್ನು ಬಿಡ್ತಕ್ಕಂಥ ಸನ್ನಿವೇಶ ಇವತ್ತು ನಮಗೆ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣವನ್ನು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ಬೇಕಾಗಿದೆ. ಯಾಕಂದ್ರೆ ಈ ಜಿಲ್ಲೆಯ ಜನತೆಗೆ ಇದು ಗೊತ್ತಾಗಬೇಕಾಗಿದೆ. ಇವತ್ತ ವೈಸಿ ಕಾಂಬ್ಳೆಯವರಾಗಿರ್ಬೋದು, ಗುರು ಮದಿನಕರ್ ಆಗಿರ್ಬೋದು, ಇವತ್ತು ನಮ್ಮ ಭೀಮರಾವ್ ಕಾಳಗೋಳು, ಮಂಜು ಮಾದರ್ ಅವರು, ಇವರೆಲ್ಲ ಇವತ್ತ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಬಹುಜನ ಸಮಾಜ ಪಾರ್ಟಿಯ ಅನುಯಾಯಿಗಳು, ಅಭಿಮಾನಿಗಳು ಇವತ್ತು ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ನಾವು ಹೇಳ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಸಾಮಾಜಿಕ ನ್ಯಾಯದ ತತ್ವದ ಬಗ್ಗೆ, ಅಂಬೇಡ್ಕರ್ ತತ್ವದ ಬಗ್ಗೆ, ಅಂಬೇಡ್ಕರ್ ವಾದದ ಬಗ್ಗೆ ಮಾತಾಡೋರು ಎಲ್ಲರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ತತ್ವವನ್ನ ನಾವು ಒಪ್ಪದೇ ಹೋದ್ರೆ ನಾವ್ ಯಾವ ಸೀಮೆ ನಾಯಕರು ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಬರ್ತಾ ಇದೆ. ಆ ಕಾರಣದಿಂದ ನಾವು ನೋವಿಂದ BSPಯನ್ನು ತೊರಿತಕ್ಕಂಥ ತೀರ್ಮಾನವನ್ನ ತಗೊಂಡ್ವಿ. ಅದಕ್ಕೆ ಮೊನ್ನೆ 31ನೇ ತಾರೀಕಿಗೆ ತುರ್ತು ರಾಜ್ಯ ಸಮಿತಿ ಸಭೆಯನ್ನು ಮಾಡಿ ನಮ್ಮ ನಾಯಕರು ಮಾರ್ಸಂದ್ರ ಮುನಿಯಪ್ಪ ಅವರು ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಉಸ್ತುವಾರಿಗಳಾಗಿರ್ತಕ್ಕಂಥ ಮೊನ್ನೆ ಎಂ ಗೋಪಿನಾಥ್ ಸಾಹೇಬರು ಮತ್ತು ಅದೇ ರೀತಿ ಆರ್ ಮುನಿಯಪ್ಪ ಸಾಹೇಬರು ಇವರೆಲ್ಲರೂ ಕೂಡ ಸಾಮಾಜಿಕ ನ್ಯಾಯ ತತ್ವಕ್ಕೆ ನಾವು ದ್ರೋಹ ಬಗೆದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಅನ್ನುವಂಥ ತೀರ್ಮಾನವನ್ನ ತೆಗೆದುಕೊಂಡು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಿ 31ನೇ ತಾರೀಕಿಗೆ ಪಕ್ಷವನ್ನು ತೊರಿತಕ್ಕಂಥ ನಿರ್ಧಾರವನ್ನು ಪ್ರಕಟ ಮಾಡಿದ್ರು. ಸೊ ಅದೇ ರೀತಿ ಇವತ್ತು ನಾವು ಕೂಡ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಬಹುತೇಕ ಬಹುಜನ ಸಮಾಜ ಪಾರ್ಟಿ ನಾಯಕರು ಇವತ್ತು ನಾವು ಒಳ ಮೀಸಲಾತಿ ಪರ ಇದ್ವಿ.
ಒಳ ಮೀಸಲಾತಿನೇ ಜಾರಿ ಆಗ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡೋದು ಏನಿದೆ, ಏನ್ ನಮ್ಗೆ ಅಧಿಕಾರ ಇಲ್ಲ.